ಬಾಡಿಗೆ ಮನೆಗೆ ವಾಸ್ತು ನೋಡಬೇಕಾ? ಖಂಡಿತವಾಗಿಯೂ ನೋಡಬೇಕು. ಆ ಮನೆ ಬಾಡಿಗೆ ಆಗಿರಲಿ, ಸ್ವಂತ ಆಗಿರಲಿ ಅಥವಾ ಭೋಗ್ಯವಾಗಿರಲಿ, ನೀವು ವಾಸ ಮಾಡ್ತಕ್ಕಂಥ ಅಷ್ಟೂ ದಿನ ಅದು ನಿಮ್ಮ ಮನೆಯೇ ಆಗಿರುತ್ತೆ. ಪ್ರಮುಖವಾಗಿ ಆ ಮನೆಯ ಫೇಸಿಂಗ್, ಆ ಡೋರು, ಮೇನ್ ಡೋರು ನಿಮಗೆ ಆಗ್ಬರುತ್ತಾ ಅಂತ ಮೊದಲು ನೋಡ್ಕೊಳ್ಳಿ. ಹಾಗೆಯೇ ಈಶಾನ್ಯ ಮೂಲೆಯಲ್ಲಿ ನಿಮಗೆ ನೀರಿನ ಟ್ಯಾಂಕ್ ಇದೆಯಾ? ಅಗ್ನಿಯ ಮೂಲೆಯಲ್ಲಿ ಅಡುಗೆ ಮನೆ ಇದೆಯಾ? ನೈಋತ್ಯದಲ್ಲಿ ಒಂದು ಮಲ್ಕೋತಕ್ಕಂಥ ಒಂದು ಕೋಣೆ ಇದೆಯಾ? ಮಾಸ್ಟರ್ ಬೆಡ್ರೂಮ್ ಅಥವಾ ಒಂದು ಕೋಣೆ ಇದೆಯಾ? ಹಾಗೆ ವಾಯುವ್ಯದಲ್ಲಿ ವಾಶ್ರೂಮ್ ಇದೆಯಾ? ಕುಬೇರ ಉತ್ತರ ದಿಕ್ ಭಾಗದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆಯಾ? ಬ್ರಹ್ಮಸ್ಥಾನ ಹಾಲಲ್ಲಿ ತುಂಬ ಸ್ಪೇಸ್ ಇದೆಯಾ ಅಂತ ಇಷ್ಟನ್ನು ನೋಡಿಕೊಂಡು ಪ್ರತಿಯೊಬ್ಬರು ಕೂಡ ಬಾಡಿಗೆ ಮನೆಗೆ ಹೋಗುವಂಥರಾಗಿ ಖಂಡಿತವಾಗಿಯೂ ಹೋಗತಕ್ಕಂಥ ಮನೆಯಲ್ಲಿ ಶುಭವನ್ನು, ಲಾಭವನ್ನು ಪಡೆದುಕೊಳ್ತೀರಾ. ತುಂಬ ಜನ ಹೇಳ್ತಿರ್ತೀರಿ, ಎಷ್ಟೇ ಬಾಡಿಗೆ ಮನೆಗೆ ಹೋದರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಸ್ವಂತ ಮನೆ ಖರೀದಿ ಮಾಡತಕ್ಕಂಥ ಯೋಗವೇ ಕಳ್ಕೊಂಡ್ಬಿಡ್ತಾ ಇದ್ದೀವಿ ಅಂತ. ಯಾವುದೇ ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ನಾನು ಹೇಳಿರ್ತಕ್ಕಂಥ ಇಷ್ಟು ಸರಳ ಪರಿಹಾರವನ್ನು ನೋಡಿಕೊಂಡು ತದನಂತರ ಹೋಗಿ ಖಂಡಿತವಾಗಿಯೂ ಹೋಗತಕ್ಕಂಥ ಮನೆಯಲ್ಲಿ ಉತ್ತಮ ಲಾಭ ಪಡೆದುಕೊಳ್ತೀರಾ. ರಿಲೇಸ್ ಇಷ್ಟವಾದರೆ ಯಾರು ಮನೆಯನ್ನು ಚೇಂಜ್ ಮಾಡಿಕೊಡ್ಬೇಕು ಅಂತಿರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ. ಖಂಡಿತವಾಗಿ ಕೂಡ ಅವರು ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಹೋಗತಕ್ಕಂಥ ಮನೆಯಲ್ಲಿ ಪಡೆದುಕೊಳ್ತಾರೆ. ರಿಲೇಸ್ ಇಷ್ಟವಾದರೆ ನಮ್ಮನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ನಾವು ಕೊಡ್ತೇವೆ. ಶುಭಮಸ್ತು.